Hello my dear friends, welcome back to our channel. Today we are going to discuss about the phonetic sounds. Okay, the sound of A is A. The sound of B is B. The sound of C is K. The sound of D is D. The sound of E is A. The sound of F is F. The sound of G is G. The sound of H is H. The sound of I is I. The sound of J is J. The sound of K is K. The sound of L is L. The sound of M is M. The sound of N is N. The sound of O is O. The sound of P is P. The sound of Q is X. The sound of R is R. The sound of S is S. The sound of T is T. The sound of U is The sound of V is V. The sound of W is W. The sound of X is X. The sound of Y is Y. The sound of Z is Z. The sounds of the alphabets. Okay, now we are going to discuss about the word. Okay, see the definition of the word. ಇವಾಗ ನಾವು ಪದದ ಒಂದು ವ್ಯಾಖ್ಯಾನವನ್ನು ನೋಡ್ತಾ ಹೋಗೋಣ. Words are individual units of language that represent concepts or ideas. ಇವಾಗ ವರ್ಡ್ಸ್ ಅಂತಂದರೆ ಅದಕ್ಕೆ ಆದಂತಹ ಒಂದು ಸ್ಪೆಸಿಫಿಕ್ ಆದಂತಹ ಒಂದು ಮೀನಿಂಗ್ ಇದೆ, ಆಮೇಲೆ ಅದರಾಗಂತ ಒಂದು ಕಾನ್ಸೆಪ್ಟ್ ಇದೆ, ಅದರಂತ ಒಂದು ಐಡಿಯಾ ಇದೆ. ದೇ ಕ್ಯಾನ್ ಬಿ ಸ್ಪೋಕನ್, ಅದು ಒಂದು ಮಾತಾಡೋ ರೀತಿಯಲ್ಲಾಗಿರ್ಬೋದು, ರಿಟರ್ನ್ ಒಂದು ಬರೆಯೋ ರೀತಿಯಲ್ಲಾಗಿರ್ಬೋದು, ಆರ್ ಸೈನ್ಡ್ ಆ್ಯಂಡ್ ಆರ್ ಯೂಸ್ ಟು ಕಮ್ಯುನಿಕೇಟ್ ಆ್ಯಂಡ್ ಎಕ್ಸ್ಪ್ರೆಸ್ ಮೀನಿಂಗ್. ನಾವು ಅದನ್ನ ಎದಕ್ಕೆ ಬಳಕೆ ಮಾಡ್ತೀವಿ ಅಂತಂದರೆ ಸಂಭಾಷಣೆಯಲ್ಲಿ ಬಳಕೆ ಮಾಡ್ತೀವಿ. ನಂತರ ನಾವು ನಮ್ಮ ಏನು ಫೀಲಿಂಗ್ಸ್ ಇರ್ತಾವಲ್ಲ, ನಮ್ಮ ಭಾವನೆಗಳಿರ್ತಾವಲ್ಲ, ಅದನ್ನು ನಾವು ಹೊರಹೊಮ್ಮಿಸಲು ಅಥವಾ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ನಾವು ಅದನ್ನು ಯೂಸ್ ಮಾಡ್ತೀವಿ. ಇವಾಗ ಎಕ್ಸಾಂಪಲ್ ನೋಡೋದಾದರೆ ಬುಕ್ ಅಂತ ಇದೆ. ಇವಾಗ ನಾವು ಇದನ್ನ ಈಸಿಯಾಗಿ ಬುಕ್ ಅಂತ ಓದ್ತೀವಿ. ಬುಕ್ ಅಂದರೆ ಪುಸ್ತಕ. ಇವಾಗ ನಾ ಈ ಥರ ಬರೆದ್ರೆ ವಿ ಕಾಂಟ್ ರೀಡ್, ನಮ್ಗೆ ಈ ಥರ ಬರೆದ್ರೆ ಓದೋಕ್ಕಾಗಲ್ಲ. ಇವಾಗ ಇನ್ನೊಂದು ಎಕ್ಸಾಂಪಲ್ ನೋಡಿ, ಇಲ್ಲಿ ಪ್ಲಾಂಟ್ ಅಂತ ಇದೆ. ಇವಾಗ ಈಸಿಯಾಗಿ ನಾನು ಪ್ಲಾಂಟ್ ಅಂತ ಓದ್ತೀವಿ, ಬಟ್ ಇದನ್ನು ಓದೋಕ್ಕಾಗಲ್ಲ. ದೇರ್ ಈಸ್ ಅ ಪ್ರಾಪರ್ ವರ್ಡ್ ಕಾಂಬಿನೇಷನ್ ಶುಡ್ ಬಿ ದೇರ್. ಏನಂದರೆ ಒಂದು ಅದಕ್ಕೆ ಆದಂತಹ ಒಂದು ಪ್ರತ್ಯೇಕವಾದಂತಹ ಒಂದು ವರ್ಡ್ ಅಲೈನೇಷನ್ ಇರಬೇಕು, ಅದರಂತ ಒಂದು ಮೀನಿಂಗ್ ಈ ಥರ ಇರಬೇಕು. ಅಂದಾಗ ಮಾತ್ರ ನಾವು ಈಸಿಯಾಗಿ ಓದೋಕ್ಕೆ ಸಾಧ್ಯ. ಸೊ ನಾವು ವರ್ಡ್ ಈಸ್ ಅ ಗ್ರೂಪ್ ಆಫ್ ಲೆಟರ್. ಇಟ್ ಈಸ್ ನಾಟ್ ಓನ್ಲಿ ಅ ಗ್ರೂಪ್ ಆಫ್ ಲೆಟರ್, ಇಟ್ ಈಸ್ ಅ ಗ್ರೂಪ್ ಆಫ್ ಸ್ಪೆಸಿಫಿಕ್ ಆ್ಯಂಡ್ ಇಟ್ ಕಂಟೈನ್ ಮೀನಿಂಗ್. ಆ ಥರ ಲೆಟರ್ಸ್ ಇದ್ದರೆ ಮಾತ್ರ ವಿ ಕ್ಯಾನ್ ರೀಡ್. ನೌನ್ ಅಂತಂದರೆ ನಾಮಪದ ಎಂದು ಅರ್ಥ. ನಾಮಪದ ಅಂತಂದರೆ ಅದು ಇವಾಗ ರೂಢನಾಮ ಆ ಥರ ನಾವು ಕಲಿತೇವಲ್ವ, ಅದು ಒಂದು ಪರ್ಸನ್ನ ನೇಮ್ ಆಗಿರೋದು, ಒಬ್ಬ ವ್ಯಕ್ತಿಯ ಹೆಸರು ಅಥವಾ ಒಬ್ಬ ಸ್ಥಳದ ಹೆಸರು, ಅದನ್ನೇನು ಇಂಡಿಕೇಟ್ ಮಾಡ್ತಲ್ಲ, ಅದೇನು ತೋರಿಸುತ್ತಲ್ಲೋ ಅದನ್ನು ನಾವು ನೌನ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ನಾಮಪದ ಅಂತ ಹೇಳ್ತೀವಿ. ಪ್ರನೌನ್ ವಿ ಆರ್ ಯೂಸಿಂಗ್ ಇನ್ಸ್ಟೆಡ್ ಆಫ್ ನೌನ್ ಅಂತಂದರೆ ಇವಾಗ ನಾವು ನಾಮಪದದ ಬದಲಾಗಿ ನಾವಿದನ್ನು ಸರ್ವನಾಮವನ್ನು ಉಪಯೋಗ ಮಾಡ್ತೀವಿ. ಯಾಕಂತಂದರೆ ಇವಾಗ ರಾಮ ಕಾಡಿಗೆ ಹೋದನು, ರಾಮ ಕಾಡಿನಲ್ಲಿ 12 ವರ್ಷ ವಾಸವಿದ್ದನು, ಆ ಥರ ಬರೀ ರಾಮ 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 ಅಂತ ಬಳಕೆ ಮಾಡಿದರೆ ಅದೊಂಥರ ಬೋರ್ ಆಗುತ್ತೆ, ಬೇಜಾರಾಗುತ್ತೆ, ಆಮೇಲೆ ಪ್ರಾಪರ್ ಸೆಂಟೆನ್ಸ್ ಸ್ಟ್ರಕ್ಚರ್ ಆಗಲ್ಲ. ಸೊ ಅದಕ್ಕೆ ನಾವೇನು ಫಸ್ಟಿಗೆ ರಾಮ ಕಾಡಿಗೆ ಹೋದನು, ಅವನು ಅಲ್ಲಿ 12 ವರ್ಷ ವಾಸವಾಗಿದ್ದನು, ಈ ಥರ ನಾವು ಯೂಸ್ ಮಾಡಿದಾಗ ಆ ಸೆಂಟೆನ್ಸ್ ಒಂಥರ ಚೆನ್ನಾಗಿರುತ್ತೆ. ಸೊ ನಾವು ಇದು ನೌನಿನ ಪರವಾಗಿ ಬಳಸ್ತೀವಿ. ವರ್ಬ್ ಇಟ್ ಇಂಡಿಕೇಟ್ಸ್ ದಿ ಆ್ಯಕ್ಷನ್. ಇದೇನು ಮಾಡುತ್ತೆ ಅಂದರೆ ಕ್ರಿಯೆಯನ್ನು ನಮಗೆ ತೋರಿಸ್ಕೊಡುತ್ತೆ. ಸೊ ಅದಕ್ಕೆ ವರ್ಬ್ ಅಂತಂದರೆ ಕ್ರಿಯಾಪದ ಅಂತ ಅರ್ಥ. ಅಡ್ವರ್ಬ್ ಅಂತಂದರೆ ಇವಾಗ ಏನು ಕ್ರಿಯೆ ಆಗ್ತಿದೆ ಅಲ್ವಾ, ಅದನ್ನು ಇದು ವರ್ಣನೆ ಮಾಡುತ್ತೆ. ಸೊ ಅಡ್ವರ್ಬ್ ಅಂತಂದರೆ ಕ್ರಿಯಾ ವಿಶೇಷಣ ಅಂತ ಅರ್ಥ. ಎಡ್ಜೆಕ್ಟಿವ್ ಅಂತಂದರೆ ಇಟ್ ಡಿಸ್ಕ್ರೈಬ್ಸ್ ದಿ ನೌನ್. ಇದು ನಾಮಪದವನ್ನು ವರ್ಣನೆ ಮಾಡುತ್ತೆ. ಪ್ರಿಪೊಸಿಷನ್ ಅಂತಂದರೆ ಪೂರ್ವಭಾವಿ ಅಂತಂತಂದರೆ ಇವಾಗ ಒಂದು ವಸ್ತು, ಇವಾಗ ಡಸ್ಟರ್ ಇಟ್ ಈಸ್ ಆನ್ ಮೈ ಹ್ಯಾಂಡ್. ಇವಾಗ ಇದು ಆನ್ ಅಂತ ಏನು ತೋರಿಸ್ತಿದೆ ಅಲ್ವಾ, ಆ ಒಂದು ವಸ್ತು ಎಲ್ಲಿದೆ ಅಂತ ನಾವೇನು ಹೇಳ್ತೇವಲ್ವ, ಅದಕ್ಕೆ ನಾವು ಇದನ್ನು ಪ್ರಿಪೊಸಿಷನನ್ನು ಯೂಸ್ ಮಾಡ್ತೀವಿ. ಓಕೆ, ಕಂಜಕ್ಷನ್ ಅಂತಂದರೆ ಇವಾಗ ಎರಡು ಪದಗಳಾಗಿರ್ಬೋದು ಅಥವಾ 2 ವಾಕ್ಯಗಳಾಗಿರ್ಬೋದು, ಅದನ್ನು ಏನಂತ ಸೇರಿಸುತ್ತಲ್ವ ಅದಕ್ಕೆ ನಾವು ಸಂಬಂಧ ಕಾವ್ಯ ಅಂತ ಹೇಳ್ತೀವಿ. ಇವಾಗ ಎಕ್ಸಾಂಪಲ್ ರಾಮ ಆ್ಯಂಡ್ ಸೀತಾ. ಸೊ ಅದಕ್ಕೆ ನಾವು ಏನು ಯೂಸ್ ಮಾಡ್ತೀವಿ, ಕಂಜಕ್ಷನನ್ನು ಯೂಸ್ ಮಾಡ್ತೀವಿ. ಇಂಟರ್ಜೆಕ್ಷನ್ ಅಂತಂದರೆ ಪ್ರಕ್ಷೇಪಣ ಅಂತಂದರೆ ಎಕ್ಸ್ಪ್ರೆಸಿಂಗ್ ದಿ ಫೀಲಿಂಗ್ಸ್.
ನಾವೇನು ನಮ್ಮ ಭಾವನೆಗಳನ್ನು ಹೇಳ್ಕೊತೇವಲ್ವಾ, ಸೊ ಅದಕ್ಕೆ ನಾವು ಇಂಟರ್ಜೆಕ್ಷನ್ ಅಂತೀವಿ. ಇವಾಗ ನಮ್ಗೇನಾದರೂ ಪೆಟ್ಟಾದಾಗ ಔಚ್ ಅಥವಾ ಅಮ್ಮ ಓ ಅಂತ ಏನು ಯೂಸ್ ಮಾಡ್ತೇವಲ್ವ, ಅದಕ್ಕೆ ನಾವು ಇಂಟರ್ಜೆಕ್ಷನ್ ಅಂತ ಕರಿತೀವಿ. ಈಗ ನಾವು ಪಾರ್ಟ್ ಆಫ್ ಸ್ಪೀಚ್ಗೆ ಒಂದು ಉದಾಹರಣೆನ ನೋಡೋಣ. ವಾವ್, ಹೀಸ್ ಮಂಕೀಸ್ ರಿಯಲಿ ಜಂಪ್ ಸೋ ಹೈ ಅಪ್. ಇವಾಗ ವಾವ್ ಅನ್ನೋದು ಏನು, ಅದೇನು ನಮ್ಮ ಫೀಲಿಂಗ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತಿದೆ. ಸೊ ಇದು ಇಂಟರ್ಜೆಕ್ಷನ್ಗೆ ಎಕ್ಸಾಂಪಲ್. ವಾವ್ ಅನ್ನೋದು ಇಂಟರ್ಜೆಕ್ಷನ್ಗೆ ಎಕ್ಸಾಂಪಲ್ ಆಗುತ್ತೆ. ಹೀಸ್ ಅಂತಂದ್ರೆ ಅವನ, ಅಲ್ಲಿ ನಾವು ನೇಮನ್ನ ಯೂಸ್ ಮಾಡ್ತಿಲ್ಲ, ಸೊ ಹೀಸ್ ಅಂತ ಯೂಸ್ ಮಾಡ್ತೀವಿ. ಅಂದ್ರೆ ಇದೇನಾಗ್ತಿದೆ, ಪ್ರನೌನ್ ಅಂತ ಆಗ್ತಿದೆ. ಮಂಕೀಸ್, ಮಂಕೀಸ್ ಅಂತಂದ್ರೇನು, ನಾವಿದು ಒಂದು ಜೀವಿಗೆ, ಒಂದು ಪ್ರಾಣಿಗೆ ನಾವು ಹೆಸರನ್ನ ಇಟ್ಟಿದ್ದೀವಿ ಮಂಕಿ ಅಂತ, ಮಂಕ. ಅದಕ್ಕೆ ನಾವೇನಂತ ಹೇಳ್ತೀವಿ, ನೌನ್, ನಾಮಪದ. ರಿಯಲಿ, ಇಲ್ಲಿ ಜಂಪ್ ಅಂತ ಇದೆ. ಸೊ ರಿಯಲಿ, ಇದು ಈ ಜಂಪ್ ಅನ್ನ ಈ ರಿಯಲಿ ವರ್ಣನೆ ಮಾಡ್ತೀವಿ. ಸೊ ಇದೇನಾಗುತ್ತೆ, ಎಡ್ವರ್ಬ್ ಆಗುತ್ತೆ. ಜಂಪ್ ಇದೇನ್ ಮಾಡ್ತಿದೆ, ಆಕ್ಷನ್, ಕ್ರಿಯೆನ ತೋರಿಸ್ತಿದೆ. ಸೊ ಇವಾಗ ಇದೇನಾಗ್ತಿದೆ, ವರ್ಬ್ ಆಗ್ತಿದೆ. ಸೊ ಸೊ ಅನ್ನೋದೇನಂತಂದ್ರೆ, ಇವಾಗ ನಾವು ಓದ್ತೀವಿ ವಾವ್, ಹೀಸ್ ಮಂಕೀಸ್ ರಿಯಲಿ ಜಂಪ್. ಇವಾಗ ನಾವೇನು ಹೇಳ್ತೀವಿ, ಓ ಮೈ ಗಾಡ್, ವಾವ್, ಅವನ ಒಂದು ಮಂಗ ತುಂಬ ಹಾರ್ತಿದೆ, ಜಂಪ್ ಆಗ್ತಿದೆ ಅಂತ ಹೇಳ್ತಿದ್ದೀವಿ. ಸೊ ಹೈ ಅಪ್, ತುಂಬ ಮೇಲೆ ಹಾರ್ತಿದೆ. ಈ ಎರಡೂ ಒಂದು ಪದಗಳಿಗೆ ಇದೊಂದು ಸಂಬಂಧವನ್ನು ತೋರಿಸ್ತಿದೆ. ಹಾಗಾಗಿ, ಅದಕ್ಕಾಗಿ ಅಂತದ್ದು. ಅದಕ್ಕೆ ನಾವೇನು ಯೂಸ್ ಮಾಡ್ತಿದ್ದೀವಿ, ಸೊ ಅಂತ ಯೂಸ್ ಮಾಡ್ತಿದ್ದೀವಿ. ಹೈ, ಹೈ ಅಂತಂದರೆ ಎಡ್ಜೆಕ್ಟಿವ್. ಹೈ, ಹೈಯರ್, ಹೈಯೆಸ್ಟ್. ಸೊ ಇದು ಏನನ್ನ ಯೂಸ್ ತೋರಿಸ್ಕೊಡ್ತಿದೆ ಅಂತಂದರೆ, ಈ ಮಂಕಿಯನ್ನ ಇದು ಡಿಸ್ಕ್ರೈಬ್ ಮಾಡ್ತಿದೆ, ವರ್ಣನೆ ಮಾಡ್ತಿದೆ. ಅಪ್ ಅಂತಂದರೆ ಪ್ರಿಪೋಸಿಷನ್. ಅಪ್ ಅಂದರೆ ಮೇಲೆ. ಸೊ ಇದೇನು, ಆ ವಸ್ತು ಎಲ್ಲಿದೆ ಅಥವಾ ಆ ಜೀವಿ ಎಲ್ಲಿದೆ ಅಂತ ಇದು ಹೇಳ್ತಿದೆ. ಅಪ್ ಅಂತ ಇದು ಹೇಳ್ತಿದೆ. ಅಪ್ ಅಂದರೆ ಮೇಲೆ ಅಂತ ಅರ್ಥ. ಸೊ ವಾವ್, ಹೀಸ್ ಮಂಕೀಸ್ ರಿಯಲಿ ಜಂಪ್ ಸೋ ಹೈ ಅಪ್. ಓಮ್ ಅಂತಂದರೆ ವಾವ್, ಅವನ ಒಂದು ಮಂಗ ತನಗೆ ಎಷ್ಟಾಗುತ್ತೋ ಅಷ್ಟು ಮೇಲೆ ಹಾರ್ತಿದೆ. ಈ ಎಲ್ಲ ಮಾತಿನ ಭಾಗಗಳು ಇರುವಂಥ ಒಂದೇ ಸೆಂಟೆನ್ಸಲ್ಲಿ ನಾನು ನಿಮಗೆ ಎಕ್ಸಾಂಪಲ್ನ ಕೊಟ್ಟಿದ್ದೀನಿ. ಇವಾಗ ಹೇಳ್ತಾ ಹೋಗೋಣ. ಅಪ್ ಅಂತಂದರೆ ಇಟ್ ಈಸ್ ಅ ಎಕ್ಸಾಂಪಲ್ ಫಾರ್ ಪ್ರಿಪೋಸಿಷನ್. ಹೈ ಈಸ್ ಎಕ್ಸಾಂಪಲ್ ಫಾರ್ ಎಡ್ಜೆಕ್ಟಿವ್. ಸೊ ಈಸ್ ಎಕ್ಸಾಂಪಲ್ ಫಾರ್ ಕಂಜಂಕ್ಷನ್. ಜಂಪ್ ಈಸ್ ಅ ಎಕ್ಸಾಂಪಲ್ ಫಾರ್ ವರ್ಬ್. Really is an example for adverb. Monkeys is an example for noun. His is an example for pronoun. Wow is example for interjection. Thank you guys. Yeah.